VIP ಬಂದಿದ್ದರಿಂದ ಸಾಮಾನ್ಯ ಸರ್ತಿಲಿರೋರಿಗೆ ಮತ್ತು 300 ರೂಪೀಸ್ ಟಿಕೆಟ್ ತೊಗೊಂಡಿರೋರಿಗೆ ತೊಂದರೆ ಆಗಿತ್ತು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಮ್ಯಾನೇಜ್ ಮಾಡಬೇಕಾಗಿದೆ. ಮುಖ್ಯವಾಗಿ ಪಾಪ ಸಾಮಾನ್ಯ ಸರ್ತಿಲಿ ಬರೋರಿಗೆ ತೊಂದರೆ ಆಗಬಾರ್ದು. ಅವ್ರು ಇಷ್ಟೊಂದು ಅವರ್ಸ್ ನಿಂತ್ಕೊಂಡು ದೇವ್ರ ದರ್ಶನಕ್ಕೋಸ್ಕರ ಕಾಯ್ತಿರ್ತಾರೆ. ಅವರಿಗೆ ಅನಗತ್ಯವಾಗಿ ತುಂಬ ಹೆಚ್ಚು ಸಮಯ ನಿಲ್ಲಿಸಬಾರ್ದು VIP ಕಾರಣದಿಂದ. ಸೊ ಹಾಗಾಗಿ ಕ್ರೌಡ್ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಅವತ್ತಿನ ದಿವಸ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ನ ಬಿಡೋದಿಲ್ಲ ಬೆಟ್ಟದ ಮೇಲಕ್ಕೆ. ಲಲಿತ್ ಮಹಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಎಲ್ಲ ಪ್ರೈವೇಟ್ ವೆಹಿಕಲ್ಸ್ಗಳು ಅಲ್ಲೇ ಪಾರ್ಕ್ ಮಾಡಬೇಕಾಗುತ್ತೆ. ನಂತರ ಎಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಅಂಥೇಳಿ ಅಲ್ಲಿಂದ ಮತ್ತೆ KSRTC ಬಸ್ಗಳನ್ನು ನಾವು ವ್ಯವಸ್ಥೆ ಮಾಡಿರ್ತೀವಿ. ಸೊ ಎಲ್ಲ ಭಕ್ತಾದಿಗಳು ಅಲ್ಲಿ KSRTC ಬಸ್ ಹತ್ಕೊಂಡು ಅಲ್ಲಿಂದ ಚಾಮುಂಡಿ ಬೆಟ್ಟದಲ್ಲಿರುವಂಥ ಪಾರ್ಕಿಂಗ್ ಸ್ಥಳಕ್ಕೆ ಬರ್ತಾರೆ ಮತ್ತು ಅಲ್ಲಿಂದ ಕ್ಯೂನಲ್ಲಿ ಹೋಗ್ತಾರೆ. ಮತ್ತು 2000 ರೂಪಾಯಿ ಟಿಕೆಟ್ ಕೂಡ ಮಾಡಿದ್ವಿ. ಕಳೆದ ಬಾರಿ 300 ರೂಪಾಯಿ ಟಿಕೆಟ್ ಕೂಡ ಇತ್ತು. ಈ ಸಾರಿ 300 ರೂಪಾಯಿ ಟಿಕೆಟ್ ಬೇಡ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಯಾಕೆಂದರೆ 300 ರೂಪಾಯಿ ಟಿಕೆಟ್ ಬಂದವರು ಕೂಡ 1 ಪಾಯಿಂಟ್ ಸಾಮಾನ್ಯ ಸರ್ತಿಲಿ ನಿಂತಿರ್ತಾರಲ್ಲ, ಆ ಸರ್ತಿನೇ ಜಾಯ್ನ್ ಆಗೋರು. ಸೊ ಜಾಯ್ನ್ ಆಗಿ ಅವ್ರಿಗೇನಂತಹ ಬೆನಿಫಿಟ್ ಆಗ್ತಿರಲಿಲ್ಲ. ಅವರು ಕೂಡ ಅಷ್ಟೇ ಸಮಯ ಕಾಯಬೇಕಾಗಿತ್ತು. ಸೊ ಹಾಗಾಗಿ 300 ರೂಪಾಯಿ ಟಿಕೆಟನ್ನು ಈ ಸರಿ ಬಂದ್ ಮಾಡಿ 2000 ರೂಪಾಯಿ ಟಿಕೆಟ್ ಮಾತ್ರ ಮಾಡಿದ್ದೀವಿ. 2000 ರೂಪಾಯಿ ಟಿಕೆಟ್ ಅವ್ರಿಗೂ ಕೂಡ ಪ್ರೈವೇಟ್ ವೆಹಿಕಲ್ ಬಿಡೋದಿಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ಅವರು ಕೂಡ ಬೆಟ್ಟದ ತಪ್ಪಲಲ್ಲಿ ಲಲಿತ ಮಹಲ್ ಹತ್ರ ಏನು ಪಾರ್ಕಿಂಗ್ ಇರುತ್ತೆ ಅಲ್ಲೇ ವೆಹಿಕಲ್ಗಳನ್ನು ಪಾರ್ಕ್ ಮಾಡಬೇಕು. ಬಟ್ ಅವ್ರಿಗಂತೂ ವಿಶೇಷವಾಗಿ ಓಲ್ವೋ ಬಸ್ಗಳಿರುತ್ತೆ ಮತ್ತು ಅವ್ರಿಗೆ ಆ ಬಸ್ ಟಿಕೆಟ್ ಕೂಡ ಫ್ರೀ ಇರುತ್ತೆ. 2000 ರೂಪಾಯಿ ಟಿಕೆಟ್ ತೊಗೊಂಡಿರೋರು ವಿಶೇಷ ದರ್ಶನಕ್ಕೆ.